ನಮಸ್ಕಾರ, ನಾನು ಪರೀಕ್ಷಿತ್. OTVಯ ಪ್ರೈಮ್ ಟೈಮ್ ಕಾರ್ಯಕ್ರಮ ಬೆಳಕಿನತ್ತ ಭಾರತಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬೆಳಕಿನತ್ತ ಭಾರತ ಕಾರ್ಯಕ್ರಮ ಹೊಸ ಹೊಸ ವಿಚಾರಗಳನ್ನ, ಪಾಸಿಟಿವ್ ಕಾರ್ಯಗಳನ್ನ ಜನರ ಮುಂದೆ ತಂದಿಡುವಂತ ಒಂದು ಹೊಸ ಪ್ರಯತ್ನ. ಇವತ್ತಿನ ಕಾರ್ಯಕ್ರಮ ಕೂಡ ತುಂಬಾ ವಿಶೇಷವಾದ ನೋಡಿ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಓಪನ್ ಆಗಿದೆ. ಇದರ ಸಮಾರಂಭದಲ್ಲೇನೆ ಇವತ್ತಿನ ಕಾರ್ಯಕ್ರಮ ಕೂಡ. ಬನ್ನಿ ಹಾಗಾದ್ರೆ ಹೊಸ ಪಾರ್ಲಿಮೆಂಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ವಿಡಿಯೋ ಮೂಲಕ ನೋಡ್ಕೊಂಡ್ ಬಂದ್ಬಿಡೋಣ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡು ಹೊಸ ಅನುಭವ ಮಂಟಪ ಕಟ್ಟ್ಯಾರ. ಈಗಿನ ಭಾಷಾದಾಗ ಪಾರ್ಲಿಮೆಂಟ್ ಅಂತಾರ. ಭಾರತನ್ನು ತೇರು ಜಗ್ಗಾಕ ಹಗ್ಗಿದ್ದಂಗ, ಯಾರ ಮುಂದನೂ ಬಗದ ಇದ್ದಂಗ, ತಾಯಿ ಕಿರೀಟದಾಗ ಕೆಂಪು ವಜ್ರ ಇದ್ದಂಗ, ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಗ ನೋಡ್ ಹೊಸ ಅನುಭವ ಮಂಟಪ ಕಟ್ಟ್ಯಾರ. ಒಳಗ ನವಲಿನ ಗರಿ ನೋಡಾಕ ಎಷ್ಟು ಚಂದ ಐತಿ. ಮೇಲು ಕೀಳು ಅಣದ ಎಲ್ಲಾರನ್ನೂ ಕರ್ಕೊಂಡು ಮುಂದೆ ಹೋಗ್ತೈತಿ. ಶಾಂತಿ ಸಮೃದ್ಧಿ ಸಾರ್ತೈತಿ. ಕೆಡಗಾಲ್ದಾಗನೂ ಎಲ್ಲಾರ ಜೊತೆ ನಿಲ್ತೈತಿ. ಗುರು ಹಿರಿಯಾರನ್ನ ನೆನೆಸ್ಯಾರ. ನಮ್ಮ ಕಲಾ ಸಂಸ್ಕೃತಿ ತೋರ್ಸ್ಯಾರ. ಇವ ನಮ್ಮವ ಅನ್ನೋ ದಾರಿಯಾಗ ನಡೆದಾರ. ಮಂಟಪ ಎಷ್ಟು ದೊಡ್ಡದೈತಿ. ಇಡೀ ಭಾರತದ ಆಸೆ ಕನಸು ಹಿಡಿಸ್ತೈತಿ. ನೋಡ ಅಶೋಕ್ ಸ್ತಂಭ ಹೆಂಗ ನಿಂತೈತಿ. ಗೌರವದಿಂದ ನಮ್ ಎಲ್ಲಾರ ಎದಿ ಉಬ್ಬೈತಿ. ನೋಡು ಹೊಸ ಅನುಭವ ಮಂಟಪ ಕಟ್ಟ್ಯಾರ. ಈಗಿನ ಭಾಷಾದಾಗ ಪಾರ್ಲಿಮೆಂಟ್ ಅಂತಾರ. ಭಾರತನ್ನು ತೇರು ಜಗ್ಗಾಕ, ರಾಮರಾಜ್ಯ ಕಟ್ಟಾಕ, ಬೆಳಕಿನ ಕಡೆ ಹೋಗಾಕ ನೋಡ ಹೊಸ ಅನುಭವ ಮಂಟಪ ಕಟ್ಟ್ಯಾರ. ನಿಮ್ಗೆಲ್ಲ ವಿಡಿಯೋ ಹೇಗೆ ಅನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನ ಈ ಕಾಮೆಂಟ್ ಮೂಲಕ ತಿಳಿಸಿ. ಈಗ ನಮ್ಮ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ತಯಾರಾಗಿದೆಯಲ್ಲ, ಅದರ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಹಲವಾರು ಕಾರ್ಯಕ್ರಮಗಳನ್ನ ಮತ್ತೆ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರ ಪ್ರಯುಕ್ತ ಹಲವಾರು ರಾಜ್ಯಗಳಿಂದ ಮಕ್ಕಳುಗಳನ್ನ ಕೂಡ ಈ ಸ್ಪರ್ಧೆಗೆ ಕಳಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಶಾಲೆಯಿಂದ ಸರಸ್ವತಿ ವಿದ್ಯಾಮಂದಿರ ಅಂತ ಒಂದು ಹಳ್ಳಿಯಲ್ಲಿರೋ ಶಾಲೆಯಿಂದ ಕೂಡ ಮಕ್ಕಳುಗಳನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂತಂದ್ರೆ, ಅಲ್ಲಿ ನಡೆದಂತ ಒಂದು ಸೆಲೆಕ್ಷನ್ ಪ್ರಾಸೆಸ್, ಅಲ್ಲಿಂದ ಬಂದಂತ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಪ್ರಯುಕ್ತನೇ ನಮ್ಮ ಇವತ್ತಿನ ಕಾರ್ಯಕ್ರಮ ಕೂಡ. ಬನ್ನಿ ಹಾಗಾದ್ರೆ ನಮ್ಮ ಸರಸ್ವತಿ ವಿದ್ಯಾಮಂದಿರದ ಪ್ರಿನ್ಸಿಪಲ್ರಾದ ನಿರಂಜನಾ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ ಈ ಶೋಗೆ. ಅವರು ಕೂಡ ಆನ್ಲೈನ್ ನಲ್ಲಿ ನಮ್ಮ ಶೋಗೆ ಜಾಯಿನ್ ಆಗ್ತಾ ಇದ್ದಾರೆ. ನಿರಂಜನಾ ಅವರೇ, ನಮ್ಮ ಶೋಗೆ ವೆಲ್ಕಮ್. ಈ ನಿಮ್ಮ ಶಾಲೆಯಲ್ಲಿ ನಡೆದಂತ ವಿಶಿಷ್ಟವಾದ ಸೆಲೆಕ್ಷನ್ ಪ್ರಾಸೆಸ್ ಮತ್ತು ಅದರಿಂದ ಬಂದಂತ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆಲ್ಲ ನೀವು ತಿಳಿಸಿ ಹೇಳಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಮುಂಚೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ನಿಮ್ಮಿಂದನೇ ತಿಳ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿದ್ಯೆಯಿಂದನೇ ಎಲ್ಲ ಸುಂದರ. ಇದಕ್ಕೆ ಗಟ್ಟಿಯಾದ ಪಾಯ ಹಾಕುವುದು ನಮ್ಮ ಸರಸ್ವತಿ ವಿದ್ಯಾಮಂದಿರ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಿರಂಜನಾ. ನಾನು ಬಾಗಲಕೋಟೆ ಜಿಲ್ಲೆನಾಗಿರೋ ಸರಸ್ವತಿ ವಿದ್ಯಾಮಂದಿರದ್ದು ಪ್ರಿನ್ಸಿಪಲ್. ನಮ್ಮ ಶಾಲೆಯಲ್ಲಿ ಮಾಡಿದ ಒಂದು ಸ್ಪರ್ಧೆ ನೋಡಿ OTV ಅವರು ಭಾರಿ ಮೆಚ್ಕೊಂಡ್ರು. ಮತ್ತು ನಿಮ್ಮೆಲ್ಲರಿಗೊಂದು 4 ಮಾತು ಹಂಚ್ಕೋಬೇಕಂತ ಕೇಳ್ಕೊಂಡ್ರು. ನಮಗೂ ಈ ಕಾರ್ಯಕ್ರಮಕ್ಕೆ ಬರಾಕ ಭಾಳ ಖುಷಿ ರೀ. ಹಿಂಗಾಗಿ ಒಪ್ಕೊಂಡ್ವಿ. ಮತ್ತು ನಮಗೆ ಇಲ್ಲಿ ಬರಾಕ ಅವಕಾಶ ಮಾಡಿಕೊಟ್ಟಂಥ OTVಗೂ ಮತ್ತು ಪರೀಕ್ಷಿತ್ ಅವ್ರಿಗೂ ನಮ್ಮ ಶಾಲೆ ವತಿಯಿಂದ ಧನ್ಯವಾದ. ನಿರಂಜನಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಬ್ಬರೇ ಇದ್ರೆ ಇಂಟರ್ವ್ಯೂ ಆಗ್ಬಿಡುತ್ತಲ್ವಾ? ನಮ್ಮ ಈ ಕಾರ್ಯಕ್ರಮದಲ್ಲಿ ನಡೆಯೋದು ಚಿಂತನೆಗಳು, ಚರ್ಚೆಗಳು. ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವಾರು ಗೆಸ್ಟ್ಗಳನ್ನ ನಾವು ಇನ್ವೈಟ್ ಕೂಡ ಮಾಡಿದ್ದೀವಿ. ಈ ಗೆಸ್ಟ್ಗಳು ನಿಮ್ಗೆ ಯಾರಿಗೂ ಅಪರಿಚಿತರೇನಲ್ಲ. ಇದರಲ್ಲಿ ಈ ಶೋನಲ್ಲಿ ಅವರು ಮುಂಚೆ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಆ ಗೆಸ್ಟ್ಗಳನ್ನ ಕರೆಯುವಂತ ಸಮಯ. ಮೊದಲನೇದಾಗಿ ಹೈದರಾಬಾದ್ನ ಮಲ್ಲೇಶ್ ಅವರು. ಮಲ್ಲೇಶ್ ಅವರೇ, ವೆಲ್ಕಮ್ ಟು ದ ಶೋ. ಬೈ ನಡೆಸ್ತಾ ಹೈದರಾಬಾದ್ದಾಗ ಬಸವೇಶ್ವರ ಖಾನಾವಳಿ. ಊಟ ಮಾಡಿದ್ರೆ ಮಾಡಬೇಕು ಬಸವೇಶ್ವರ ಖಾನಾವಳಿಯಲ್ಲಿ. ಯಾಕಂದ್ರೆ ಹೊಟ್ಟಿ ತುಂಬತೈತಿ ಅಲ್ಲಿ ಎಲ್ಲರದು. ಅಲ್ಲಿ ಅಸಿಡಿಟಿ, ಅಪಚನ ಆಗಂಗಿಲ್ಲ ನೋಡ್ರಿ ಯಾರಿಗೂ ಅಲ್ಲಿ. ಒಟ್ಟರಾಗ ನಮ್ ಬಸವೇಶ್ವರ ಖಾನಾವಳಿ ಗಿಚ್ಚಿ ಗಿಲಿಗಿಲಿ. तुमना बुलाया सो थैंक्स परीक्षित काका. टीवी में आराम ही बोले सो मैं ಓಡಿ ಬಂದೆ. ವೆಲ್ಕಮ್ ಟು ದ ಶೋ ಮಲ್ಲೇಶ್ ಅವರೇ. ನಮ್ಮ ಮತ್ತೊಬ್ಬ ಗೆಸ್ಟ್ ನ ಇನ್ವೈಟ್ ಮಾಡುವಂತ ಸಮಯ. ಇವರು ಕೂಡ ಅಪರಿಚಿತರೇನಲ್ಲ. ಮುಂಚೆ ಸುಮಾರು ಶೋಗಳಲ್ಲಿ ಕೂಡ ಬಂದಿದ್ದಾರೆ. ಅವರೇ ನಮ್ಮ ಗುಲ್ಬರ್ಗದ ಶೇಖು ಅವರು. ಶೇಖು ಅವರೇ, ವೆಲ್ಕಮ್ ಟು ದ ಶೋ. ಹೆಸರು ನನ್ನ ಶೇಖು. ಎಲ್ಲರಿಗೂ ನಾ ಬೇಕು. ಬಾಯಾಗ ಚಂದದ ಮಾತು ನಗಿಸ್ತಿರ್ತೀನಿ. ಅಂದು ತನಕ ನೀವು ಸಾಕು. ನಮಸ್ಕಾರ ಪರೀಕ್ಷಿತ್ ಕಾಕ.
नमस्कार बोलो काका अरविंद काका नमस्कार नमस्कार काका भाभी बच्चे कैसे हैं सब लोग हैं ನಮ್ದೇನ್ ಕೇಳ್ತೀಯೋ ತೆಲಿತಾಮ್ ಹೊಟ್ಟಿಸಾಮ್ ಲೋನ್ ಸಾವಿರಕನ್ ಆದ್ರೂ ನಮ್ ಕ್ಯಾಂಪ್ ಹಿಂಗಾಯ್ತು ನೋಡಪ್ಪ ಮತ್ ನಿಮ್ಮೂರಾಗ ಮಳಿ ಬಳಿ ಹೆಂಗದ भारी बोले बा तुम ना मैं इधर बिजली के विली विली गद्दड़ कर को मरिया बेबा वो सब छोड़ गोप्या का सुद्दी सुना क्या तुम ಯಾಕ ಏನಾಯ್ತು है गोवा गए सो उधर क्या हुआ मालूम है ಹಲೋ ಸೌಂಡ್ ಇವ್ರನ್ನ ಸ್ವಲ್ಪ ಮ್ಯೂಟ್ ಮಾಡ್ಲಿಕ್ಕಾಗತ್ತಾ? ಮಲ್ಲೇಶ್ ಅವರೇ, ಶೇಖು ಅವರೇ, ನಮ್ಮ ಪ್ರೋಗ್ರಾಮ್ ತುಂಬಾ ಚಿಕ್ಕದು, ಇದರಲ್ಲಿ ನಿಮ್ಮ ಪರ್ಸನಲ್ ವಿಷಯಗಳನ್ನೆಲ್ಲ ಮಾತಾಡೋಕೆ ಟೈಮ್ ಇಲ್ಲ ನೋಡಿಪ್ಪ. ಏನ್ ಗಡಿ ಗಡಿ ಮನುಷ್ಯ ಏಳ್ರಿಗೆ ರೊಟ್ಟಿ ಏನ್ ಪಕ್ಕ ಕಾಕ ಪಕ್ಕವಲ್ಲ, ಪರೀಕ್ಷಿತ್ ಅಂತ ಹೇಳ್ರಿ. ಇವರೆಲ್ಲ ಏನಕ್ಕೆ ಪ್ರೋಗ್ರಾಮ್ ಆಗ್ತಾ तब तिलको बैठरी पक्कू से प्यार काका बोले सो इज्जत इसमें दोनों है सो ಈ ನಾರ್ತ್ ಕರ್ನಾಟಕ ಮಂದಿಗೆ ಹಾರ್ಟ್ ಜಾಸ್ತಿ ಹೋತಾ ಉಣೆ ನೀರಾಗ ಸಕ್ರಿ ಕರಗಕ್ಕೆ ಟೈಮ್ ಬೇಕು ಆದ್ರೆ ಈ ನಾರ್ತ್ ಕರ್ನಾಟಕ ಮಂದಿಗೆ ಹಚ್ಕೊಳಕ ಬರೀ ಒಂದು ಕಣ್ಣೋಟ ಸಾಕು. ಓ ಆಯ್ತು ಬಿಡಿ ಮಲ್ಲೇಶ್ ಅವರೇ. ನಿರಂಜನ ಅವರೇ, ಈ ಕಾರ್ಯಕ್ರಮ ಮುಂದುವರಿಸ್ಬಿಡೋಣ. ಇವಾಗ ಈ ದೆಹಲಿನಲ್ಲಿ ನಡೀತಾ ಇರೋ ಈ ಸ್ಪರ್ಧೆಗಳಿಗೆ ನಿಮ್ಮ ಮಕ್ಕಳುಗಳನ್ನೆಲ್ಲ ಆರಿಸಿದ್ರಿ ಅಂತ ಕೇಳ್ಪಟ್ಟೆ. ಅದು ಹೇಗಿತ್ತು ಅಂತ ಸ್ವಲ್ಪ ಹೇಳ್ಬೋದಾ? ನಾವು ಕೆಲವೊಂದು ಪ್ರಶ್ನೆಗಳದ್ದು ಒಂದು ಟೆಸ್ಟ್ ಮಾಡಿದ್ವಿ, ಮತ್ತೆ ಪ್ರಾಜೆಕ್ಟ್ ವರ್ಕ್ನು ಮಾಡಿಸಿದ್ವಿ. ಅದ್ರಾಗ 3 ಮಕ್ಕಳು ಸೆಲೆಕ್ಟ್ ಮಾಡಿದ್ವಿ. ಮತ್ತೆ ಈ ಪ್ರಶ್ನೆಗಳು ಪುಸ್ತಕೀಯ ಅಲ್ಲ ರೀ. ಈ 10 ಪ್ರಶ್ನೆಗಳದ್ದು ಪಟ್ಟಿ ಮಾಡೋದ್ರಾಗ ನಮ್ಮ ಶಾಲೆ ಶಿಕ್ಷಕರು ಬಹಳ ಚರ್ಚೆ ವಿಮರ್ಶೆ ಮಾಡಿ ಆರಿಸಿದ ಪ್ರಶ್ನೆಗಳಿವು. ಈ ಪ್ರಶ್ನೆಗಳು ಯಾವ್ಯಾವ ಅಂತ ಹೇಳಿಕ್ಕಾಗತ್ತಾ ನಿರಂಜನ ಅವರೇ? ಒಂದೆರಡು ಹೇಳ್ತೀನಿ. ಇದ್ರಾಗ ಒಂದು ಪ್ರಶ್ನೆ ಹೆಂಗಂತಂದ್ರ, ಈಗ ನಮ್ಮ ಪೂರ್ವಜರ ಜಾಣರು ಅಥವಾ ಈಗಿನವ್ರ ಜಾಣರು ಅಂತ ಹೇಳ್ರಿ ನೋಡೋಣ. ಹಮಾರ ಹಳೆ ಮಂದಿಚ್ಚ ಜಾನ್ರಿ ಹಂಗೆ ಹೇಳ್ತೀವೋ ಕ್ಯೂ ನಕ್ಕು ಬೋಲೋ ತುಮ್ಮ ನಾನು ನೀನು ಈಗ ತಾನೆ ಹಂಗಂದ್ರ ಈಗ ಶಾಣೆ ಅಂತಲ್ಲೇನು? ಈಗ ನೀವಿಬ್ರು ಸ್ವಲ್ಪ ಶಾಂತಿಯಿಂದ ಕೂತ್ಕೋತೀರಾ? ನಿಮ್ಮ ವಿಚಾರಗಳನ್ನ ಕೇಳಿದಾಗ ಮಾತ್ರ ನೀವು ಆನ್ಸರ್ ಮಾಡಿ, ಓಕೆನಾ? ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಿರಂಜನ ಅವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ಬೋಲೋ ಮೇಡಮ್ ತುಮಿಚ್ ಬೋಲೋ. ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ವಿ. ಇದು ನೋಡ್ರಿ, ಐಡೆಂಟಿಟಿ ಪ್ರಶ್ನೆ. ಯಾವ್ದು ಮೊದಲು ಯಾವ್ದು ನೆಕ್ಸ್ಟ್ ಅಂತ. ಈಗ ಹೇಳ್ರಿ, ಭಾರತೀಯ ಮೊದಲು ಕನ್ನಡಿಗ ಮೊದಲು? ಹಾ, ಇದು ತುಂಬಾ ಕಠಿಣವಾದ ಪ್ರಶ್ನೆ ನೋಡಿ. ಮೊದಲನೇದು ಸ್ವಲ್ಪ ಹಾಸ್ಯಾಸ್ಪದ ಅಂತ ಅನ್ನಿಸ್ತು, ಆದ್ರೆ ಇದು ತುಂಬಾ ಗಂಭೀರವಾದ ಪ್ರಶ್ನೆ ಕೂಡ. ಇದು ಬರೀ ಮಕ್ಕಳಿಗಷ್ಟೇ ಅಲ್ಲ ಅಂತ ಅನ್ಸುತ್ತೆ, ಇದು ಎಲ್ರಿಗೂ ಸಂಬಂಧಪಟ್ಟಿರುವಂತ ವಿಷಯ. ಭಾರಿ ಭಾರಿ ಕ್ವಶನ್ ಹೈ ಸರ್. ಮಸ್ತ್ ಅದಲ್ಲ ಕ್ವಶನ್ ಕಾಕ, ನಮ್ಗ ಕನ್ಫ್ಯೂಸ್ ಆಯ್ತು. ಇನ್ನು ಹುಡುಗರು ಏನ್ ಹೇಳ್ತಾವೋ ಏನೋ. मैं भी वही बोले भारी क्वेश्चन है सो आंटी भारी भारी क्वेश्चन लेकर को आए उन्हें. ಅಲ್ಲ, ಅಂಟಿ ಯಾರಿಗಂದ್ರಿ ನೀವು? ಅವ ಹಂಗ ಇಂಗ್ಲಿಂದವ ಅಕ್ಕೋಡ್ ಅಂತ ಹೇಳ್ದವ. ಅಲ್ಲ, ನೀವು ಅವ್ವ ಯಾರಿಗನಾತ್ರಿ? ನಾ ಹಿಂಗ ಅಷ್ಟು ವಯಸ್ಸು ಕಾಣಕತ್ತೇನ? नहीं जी तुमने आधा सुना तुम अवा ಮೇಡಮ್ ಕರ್ಕೊ ಬೋಲೆ ಉನ್ಹೆ. ಸರ್, ಹಾ, ಇವ್ರನ್ನ ಸ್ವಲ್ಪ ಈ ಕಾರ್ಯಕ್ರಮಕ್ಕೆ ಏನಾದ್ರು ರೀಪ್ಲೇಸ್ ಮಾಡ್ಲಿಕ್ಕಾಗತ್ತಾ? ಹಾ, ಓಕೆ, ಆಗಲ್ವಾ? ಸರಿ, ಆಯ್ತು ಬಿಡಿ. ಹಾ, ಮಲ್ಲೇಶ್ ಅವರೇ, ಶೇಖು ಅವರೇ, ನೀವೇ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡಿ ನೋಡೋಣ. हाँ, मैं क्या बोलता है इसमें, पहले देखो कन्नड़ आता, कन्नड़ी का करको आता, उसके बाद भारत आता, क्योंकि फाउंडेशन होता उन्हें पहले. ಹಂಗ ಹೆಂಗ್ ಹೇಳ್ತೋ? ಹಂಗಂದ್ರ ನಮ್ಮೂರು ನಮ್ಮ ತಾಲೂಕಾ ಡಿಸ್ಟ್ರಿಕ್ಟ್ ಡಿವೈಡ್ ಆಗಿಂಗಿಲ್ಲ. करेक्ट बोलिया बा तुम. मैं इतना सोचा इच नहीं. ಚೆನ್ನಾಗಿ ಹೇಳಿದ್ರಿ ನೋಡಿ ಶೇಖರು. ನಮ್ಗೆಲ್ಲ 1000 ಐಡೆಂಟಿಟಿ, ಆದ್ರೆ ಯಾವ್ದು ಮೊದಲು? ಈಗ ಒಂದು ಒಗ್ಗಟ್ಟಿನ ದೇಶ ಕಟ್ಬೇಕಪ್ಪ ಅಂತಂದ್ರೆ ಭಾರತವೇ ನಮ್ಮ ಮೊದಲನೇ ಐಡೆಂಟಿಟಿ. ಆದ್ರೆ ಇದನ್ನ ಹೇಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಹಾಗಾದ್ರೆ ನಮ್ಮ ಸರಸ್ವತಿ ವಿದ್ಯಾಮಂದಿರದ ಮಕ್ಕಳುಗಳು ಏನ್ ತರ ಉತ್ತರ ಕೊಟ್ರು ಅಂತ ಹೇಳ್ಬಿಟ್ಟು ನಿರಂಜನ ಅವ್ರನ್ನೇ ಕೇಳ್ಬಿಡೋಣ. ನಿರಂಜನ ಅವರೇ, ನೀವೇ ಹೇಳಿ. ಇದಕ್ಕೆ ನಮ್ಮ 7ನೇ ತರಗತಿ ಸ್ಟೂಡೆಂಟ್ ಉದಯ್ ಕೊಟ್ರ ಉತ್ತರ ಬಹಳ ಸರಳ ಮತ್ತು ಅರ್ಥಪೂರ್ಣ ರೀ, ಮತ್ತು ಅಥೆಂಟಿಕ್ ಅನ್ಬೋದು. ಈಗ ಇದಕ್ಕೆ ಉತ್ತರನ ನಾಡಗೀತೆನಾಗ ನಮ್ಮ ಕುವೆಂಪು ಅವರು ಸರಳವಾಗಿ ಹೇಳ್ಯಾರ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ಮಾತೆ ಭುವನೇಶ್ವರಿ, ನಮ್ಮ ಭಾರತ ಮಾತೆ ಮಗಳು. ಇದರಿಂದ ಎಲ್ಲ ಸ್ಪಷ್ಟ ನೋಡ್ರಿ. ಎಂತ ಈ ಉತ್ತರ ನಮ್ ಕಣ್ ಮುಂದೆ ಇದ್ರು ನಮ್ಗೆ ಯಾಕ ತಿಳಿದಿರ್ಲೇ ಇಲ್ಲ. ಈ ಹುಡುಗನನ್ನ ಇದರಿಂದಾಗಿ ಸೆಲೆಕ್ಟ್ ಮಾಡಿದ್ವಿ ನಾವು. ಮತ್ತ ಇನ್ನೊಂದಿಬ್ರು ಹುಡುಗರ್ನ ಅವ್ರು ಮಾಡಿದ ಪ್ರಾಜೆಕ್ಟ್ ವರ್ಕ್ ಬಹಳ ಚಂದ ಇತ್ರಿ, ಅದರಿಂದಾಗಿ ಸೆಲೆಕ್ಟ್ ಮಾಡಿದ್ವಿ.
ಎಂಥ ಸುಂದರ ಉತ್ತರ. ಆಹಾ, ಈ ತರ ತಿಳಿದಿರೋ ಮಕ್ಕಳು ಇದಾರೆ ಅಂತಂದ್ರೆ ನಮ್ಮ ಭಾರತದ ಸ್ವರ್ಣಕಾಲ ಉದಯ ಆಯ್ತು ಅಂತಾನೆ ಹೇಳ್ಬೋದು ನೋಡಿ. ನಿರಂಜನ ಅವರೇ, ಈಗ ಸ್ವಲ್ಪ ಪ್ರಾಜೆಕ್ಟ್ ಬಗ್ಗೆನೂ ತಿಳಿಸಿ ಹೇಳ್ತೀರಾ? ಅಲ್ಲ 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 ಮೇಡಮ್, ಮೈ ಕ್ಯಾ ಬೋಲ್ತಾ ಹೂನೆ, ನೀವು ಗಣಿತ ಭೂಗೋಳ ಕಲ್ಸೋದು ಛೋಡ್ ಕರ್ಕು ಇಂಥದೆಲ್ಲ ಕೈಕೋ ಮಾಡ್ತೀರಿ. ಈ ಊರು ಸಹ ಬರೀ ವೈದ್ಯಮೇ. ಶಾಲೆ ಅಂದ್ರ ಬರೀ ಪುಸ್ತಕೀಯ ಜ್ಞಾನ ಅಲ್ಲ, ನಾವು ಆಲ್ ರೌಂಡ್ ಡೆವಲಪ್ಮೆಂಟ್ ಮಾಡ್ತೀವಿ. ಅದಕ್ಕ ಇವೆಲ್ಲ ಫಸ್ಟ್ ಆಕರ್ಕು ಸಿಇಟಿ ಮೇ ಪಾಸ್ ಹೋನಾ ಮಾಂಗ್ತಾ ಮೈ. ಇದನ್ನೆಲ್ಲ ಏನೇನ್ರೆ ಮಾಡಿಸ್ಬಿಟ್ಟು ನೀವು ಫೀಸ್ ಎಲ್ಲ ಜಾಸ್ತಿ ಮಾಡ್ತೀರಾ. ಮೊದಲು ಫೀಸ್ ಕಡಿಮೆ ಮಾಡ್ರಿ, ಮಾರ್ಕ್ಸ್ ಅಚ್ಚಾ ಆನಾ ಮಾಂಗ್ತಾ ಮೈ. ಮಂಗೇಂತಂದ ಹಂಗಂದ್ರ ನಿನ್ ಹೋಟೆಲ್ದಾಗ ಟೇಬಲ್ ಚೇರ್ ಅವನ ಇಲ್ಲ? ಹಾ ಐಸೋ ಆಲ್ ಓಕೆ ವೆದರ್, ಫುಲ್ ಲೆದರ್. ಟಿವಿ ಮ್ಯೂಸಿಕ್ ಐತಿ ಇಲ್ಲ? है बा मस्त है। ಒಮ್ಮೆ तो मैं लाइव बैंड बुलाता, मन क्या हुआ मालूम, साला मैं इधर नोड्या उधर कस्टमर FTV डाल कर को छोड़या, ಹೆಣ್ಮಕ್ಳು मेरे को बड़ी बड़ी कर को छोड़या भाई. ಏ ಕೋಳಿ ಮಾರ್ಯಾವ, ಹಂಗಂದ್ರ ನಿಮ್ ಹೋಟೆಲ್ದಾಗ ಬರೀ ಊಟ ಬೀಟ ಕೊಡೋದ್ ಬಿಟ್ಟು ಇವೆಲ್ಲ ಯಾಕೆ? अब तुमने ऐसा एग्जाम्पल दिया तो मैं क्या बोलूं. समझता मैं ಆದ್ರೂ ಫೀಸ್ ಜಾಸ್ತಿ ಆಗ್ತೈತೇನೋ ಅಂತ ಟೆನ್ಷನ್ ಹೋತಾ ಬೇಬಾ. ಮಲ್ಲೇಶ್ ಅವರೇ, ನೀವ್ ಹೇಳಿದ್ರಲ್ಲೂ ಕೂಡ ತುಂಬಾ ಸತ್ಯ ಇದೆ ನೋಡಿ. ಈಗ ಸುಮಾರು ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಒಂದೇ ಒಂದು ಗುರಿ ಇರುತ್ತೆ. ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು, ಒಂದು ಒಳ್ಳೆ ಕಾಲೇಜಿಗೆ ಸೇರ್ಕೊಳ್ಳೋದು, ಮತ್ತೆ ಒಂದು ಒಳ್ಳೆ ಕೆಲಸ ತಗೊಳ್ಳೋದು. ಇದ್ಯಾವುದು ತಪ್ಪಲ್ಲ ನೋಡಿ. ಆದ್ರೆ ಇದರಿಂದ ನಮ್ಮ ಅಪ್ಪ ಅಮ್ಮಗಳು ಪಟ್ಟಿರೋ ಕಷ್ಟಗಳು, ಅದರಿಂದ ಬಂದಿರೋ ಅನುಭವಗಳು, ಈ ತರದ ವಿಚಾರಗಳನ್ನ ತಗೊಂಡ್ ಬರುತ್ತೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ಓದು ಹಾಗೂ ಸ್ಪೋರ್ಟ್ಸ್ಗಳ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಇದ್ದೇ ಇದೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ನಿರಂಜನ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬಂದ್ಬಿಡೋಣ. ಸರಿಯಾಗಿ ಹೇಳಿದ್ರಿ ಪರೀಕ್ಷಿತ್. ನಮ್ ಶಾಲಿನಾಗ ಓದಾಕ ಸ್ಪೋರ್ಟ್ಸ್ಗೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಐತಿ. ಮತ್ತ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಆಗ್ಬೇಕಂತೂ ಬಹಳ ಎಫರ್ಟ್ಸ್ ಹಾಕ್ತಿವಿ. ನಿರಂಜನ ಅವರೇ, ಅದೇ ತರ ನಿಮ್ಮ ಪ್ರಾಜೆಕ್ಟ್ ಬಗ್ಗೆನೂ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಕ್ಕಾಗತ್ತಾ? ಈಗ ನೀವು ಹಾವು ಎಣೆ ಆಟ ಆಡಿರಿ. ಈ ಹಳೆ ಹಾವು ಎಣೆ ಆಟದಾಗ ಹೆಂಗಿರ್ತಿತ್ತು? ಯಾರು ಮೊದಲು 100 ಸಂಖ್ಯೆ ಮುಟ್ತಾರೋ ಅವ್ರಿಗೆ ಗೆದ್ದಂಗಿರ್ತಿತ್ತು. ಈ ನಮ್ಮ ಮಕ್ಕಳು ಅದಕ್ಕೊಂದು ಹೊಸ ತಿರುವು ಕೊಟ್ಟಾರ. ಈ ಸತಿ ಈಗ ಹೆಂಗಂದ್ರ ಎಲ್ಲಾರು ಕೂಡಿಸಿ 100 ಸಂಖ್ಯೆ ಮುಟ್ಟಬೇಕು ಅಂದ್ರಷ್ಟೇ ಗೆದ್ದಂಗ, ಇಲ್ಲಾಂದ್ರೆ ಎಲ್ಲಾರು ಸೋತಂಗ. ಮತ್ತ 10 ನಿಮಿಷ ಟೈಮ್ ಇರ್ತದ್ರಿ, ಅಷ್ಟ್ರಾಗ ಎಲ್ಲಾರು ಸೇರಿ 100 ದಡ ಮುಟ್ಟಬೇಕು. ಹಾ, ಅಂದ್ರೆ ಟುಗೆದರ್ ವಿ ಒನ್ ಅಂತ ಹೇಳಿ. ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತಾ ನಿರಂಜನ ಅವ್ರೆ? ನೋಡ್ರಿ, ಇದನ್ನ ಒಂದ್ಸತಿ ಆಡಕ್ ಶುರು ಮಾಡಿದ್ರ ಬಹಳ ಸರಳ ಐತಿ ಈ ಆಟ. ಆದ್ರೂ ನಾನು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಈಗ ಹಳೆ ಹಾವು ಎಣೆ ಆಟದಾಗ ಹೆಂಗಿರ್ತಿತ್ತು? ನೀವು ಒಬ್ಬರು ವಿರುದ್ಧ ಒಬ್ಬರು ಆಡ್ತಿದ್ರಿ. ಈಗ ಹಂಗಿಲ್ಲ, ಎಲ್ಲಾರು ಜೊತೆಯಾಗಿ ಸೇರಿ ಆಡ್ಬೇಕು. ಮತ್ತ ನಿಮ್ಮ ಟೀಮಿನ ಅಗೇನ್ಸ್ಟ್ ಇರೋರು ಯಾರಿಲ್ಲೇ? ಹಾವುಗಳು, ಕೆಟ್ಟ ಟೈಮು, ನಿಮ್ಮ ಒಬ್ಬಂಟಿತನ, ಮತ್ತು ಇದು ರೇಸ್ ಅಗೇನ್ಸ್ಟ್ ಟೈಮ್ ನೋಡ್ರಿ. 10 ನಿಮಿಷದಾಗ ಎಲ್ಲಾರು ಕೂಡಿ 100 ದಡ ಮುಟ್ಬೇಕು ನೀವು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇದು. ನಾನಂತೂ ಈ ತರದ ಆಟ ಯಾವತ್ತೂ ಆಟ ಆಡಿಲ್ಲ. ಇದನ್ನೆಲ್ಲ ಹೇಗೆ ಆಡೋದು? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಈ ಹೊಸ ಹಾವು ಎಣೆ ಆಟದ ಒಂದು ಫೋಟೋ ತೋರಿಸಿರಿ ಪರೀಕ್ಷಿತ್. ನಮ್ಮ ತೋರ್ಸೋಣ ಅಲ್ವಾ? ಇದ್ರಾಗ ಒಂದಿಷ್ಟು ರೂಲ್ಸ್ ಇರ್ತಾವ ನೋಡ್ರಿ. ನಾನು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಒಂದಿಷ್ಟು ಮನಿಗಳು ಇರ್ತಾವು ಈ ಆಟದಾಗ. ಈ ಬಿಳಿ ಮನಿ ಅಂದ್ರ ನಾರ್ಮಲ್ ಅಂತ. ಈಗ ಕೇಸರಿ ಮನಿ ಅಂದ್ರೆ ನೀವು ದಾನ ಅಥವಾ ಡೊನೇಟ್ ಮಾಡ್ಬೋದು ಅಂತ. ಈಗ ನಿಮ್ಗೊಂದು 5 ಬಿತ್ತು ಅಂತ ಅನ್ಕೋರಿ, ನೀವು ಅದನ್ನ ಯಾರಿಗಾರ ಬೇರೆದವರಿಗೆ ಕೊಟ್ಟು ಬಿಡ್ಬೋದು ಅದನ್ನ. ಆಮೇಲೆ ಈ ನೀಲಿ ಮನಿ ಅಂದ್ರೆ ನಿಮಗೆ ಹೋಮ್ ಅಲೋನ್ ಅಥವಾ ನಿಮ್ಮ ಒಬ್ಬಂಟಿಗನ ಮನಿ ಅಂತ. ನೀವಿಲ್ಲಿ ಒಬ್ಬೊಬ್ಬರೇ ಹೋಗ್ಬೇಕಾಗ್ತೈತ್ರಿ. ನೀವು ಎಲ್ಲಾರು ಜೋಡಿ ಕರ್ಕೊಂಡು ಹೋಗಕ್ ಬರಂಗಿಲ್ಲ. ಇದರ ಅರ್ಥ ಏನಂದ್ರೆ ನಿಮ್ಮ ಜೀವನದಾಗ ಕೆಲವೊಂದು ಟೈಮ್ನಾಗ ನೀವು ಒಬ್ಬಂಟಿಗರಾಗಿರ್ತೀರಿ ಅಂತ. ಮತ್ತೆ ಈ ಹಳದಿ ಮನಿ ಅಂತಂದ್ರೆ ಇದು ಮಿನಿಸ್ಟರ್ ಮನಿ, ಬ್ಲೆಸ್ಸಿಂಗ್ಸ್ ಹೌಸ್ ಅಂತಾರೆ ಇದಕ್ಕೆ, ಆಶೀರ್ವಾದದ ಮನಿ. ಅಂದ್ರೆ ನೀವು ಇದ್ರಾಗ ಹೆಂಗ್ ಬೇಕಂಗ ಹೋಗ್ಬೋದು, ಮ್ಯಾಲೆ ಕೆಳಗ ಹಿಂದ ಮುಂದ ಬೇಕಾದಂಗ ಅಡ್ಡಾಡ್ಬೋದು. ಮತ್ತ ಈ ಗ್ರೇ ಮನಿ ಬರ್ತೈತಲ್ಲ, ಗ್ರೇ ಮನಿ ಬಂದಾಗ ನಿಮ್ ಕೆಟ್ಟ ಟೈಮು ಅಥವಾ ಬ್ಯಾಡ್ ಟೈಮು ಅಂತ ಅರ್ಥ. ಅಂದ್ರ ಯು ವಿಲ್ ಹ್ಯಾವ್ ಟು ಮಿಸ್ ಯುವರ್ ಟರ್ನ್, ನೀವು ಅದನ್ನ ಆಡಕ್ ಬರಂಗಿಲ್ಲ ಅಂತ. ಓ, ಖರೆ ಹೇಳಿದ್ರಿ, ಬಟ್ ಆದ್ರೆ ಶಾಶ್ವತ ಅಲ್ರಿ ಅದು. ಸರಿಯಾಗಿ ಹೇಳಿದ್ರಿ ಶೇಖ್ ಅವರೇ. ಆಹಾ, ಎಂತ ಅದ್ಭುತ ವಿಚಾರ ಅಲ್ವಾ? ಇದೊಂಥರ ಕುಟುಂಬದವ್ರನ್ನೆಲ್ಲ ಕೂಡ್ಸೋಂತ ಆಟ, ಹಾಗೆ ಟೀಮ್ ವರ್ಕ್ ಮಾಡ್ಕೊಂಡು ಆಟ ಆಡುವಂತ ಆಟ ಕೂಡ ಆಗಿರುತ್ತೆ ಅಲ್ವಾ? ಸರಿಯಾಗಿ ಹೇಳಿದ್ರಿ ಪರೀಕ್ಷಿತ್. ಏಕಿಚ್ಚ ಡೌಟ್ ಮೇಡಮ್,
अब क्या सब लोग ऐसे एग्जाम में जाते उन्हें ग्रुप में जाते क्या उन्हें सब लोग मिलकर को ऐसे एग्जाम लिखता क्या और इंटरव्यू में जाते समय सारे दोस्ता लोग मिलकर को एक ही बार में इंटरव्यू देता क्या ऐसा सब नहीं होता मैडम ये सब ऐसे टाइम पास का काम है ये ಎಲ್ಲ ತುಂಬಿದವ್ರು ಆಡಕಕ್ಕ ಏನೋ ಗುಂಪ್ನಾಗ ಗೋವಿಂದನ ದರ್ಶನ ಮಾತ್ರ ಸಾಧ್ಯ ಎಲ್ಲ ಕಡೆ ಒಬ್ರೊಬ್ರೇ ನಡಿಬೇಕು ಭಾರ ನಾವೇ ಹೊರಿಬೇಕು ಬೇರೆ ಯಾರು ಹೊರೆಯಲ್ಲ ಈಗ ನಮ್ ಜೀವನ ಹೇಗಪ್ಪ ಅಂತ ಹೇಳಿದ್ರೆ ಒಬ್ರೇ ಮಾಡೋದು 25% ನಷ್ಟು ಆದ್ರೆ ಎಲ್ರು ಕೂಡ್ ಮಾಡೋದು 75% ನಷ್ಟು ಇರುತ್ತೆ. ಮಲ್ಲೇಶ್ ಅವರೇ, ಈಗ ನೀವು ಖಾನಾವಳಿನಲ್ಲಿ ನಿಮ್ ತಂದೆ ತಾಯಿ ನಿಮ್ ಹೆಂಡತಿ ಮಕ್ಕಳು ಎಲ್ರು ಕೂಡಿ ಮಾಡ್ತಿರೋ ಅಥವಾ ಎಲ್ಲ ನೀವು ಒಬ್ರೇ ಮಾಡ್ತಿರೋ? ಇಲ್ಲ ತಾನೆ? ಅದೇ ತರ ಈ ನೀವು ಅಡಿಗೆ ಮಾಡೋದಲ್ಲಾಗ್ಲಿ, ಕ್ಲೀನಿಂಗ್ ಅಲ್ಲಾಗ್ಲಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಾಗ್ಲಿ ನೀವು ಒಬ್ರೇ ಅಂತ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಟೀಮ್ ಕಟ್ಕೊಂಡಿರ್ತೀರ ಅಲ್ವಾ? समझा मैं पक्कू सौकार करेक्ट बोलता तुम मैं ಬರಬರಿ ತಿಳಿಸ್ ನೋಡಪ್ಪ ಏನೋ ನಮ್ ದುಃಖ ನಾವು ತಿಳಿಸ್ತಾ ಇದ್ವಿ ನೀ ಸೀರಿಯಸ್ ಆಗ್ಬಿಟ್ಟಿ हाँ वो वही जो मैं भी बोल रहा है सो सही बोलता हूँ सही बोलता हूँ ಇದು ನಮ್ ವಿಚಾರಗಳ ಸ್ಟೈಲಿ ಚೇಂज ಮಾಡ್ತೈತಿ ದೇಶದಲ್ಲ हाँ बेश आइडिया है मैं भी खेलता है इसको उन्हें मेरे साथ बच्चा लोग अभी झगड़ते रहते उन्हें अब ऐसा खेला खेले तो मिलजुल कर रहता उन्हें ಈ ಕಾಂಪಿಟೇಷನ್ ಅನ್ನು ಸುಂಟರ್ ಗಾಡಿ ಟೈಮ್ ಅಲ್ಲಿ ಇಂಥ ಐಡಿಯಾ ನಮ್ನ ಎಲ್ಲರನ್ನು ಕೂಡಿಸಿಡ್ತೈತಿ ಪ್ರೀತಿ ಗೆಳತನದಲ್ಲಿ. ಹಾ, ಈಗ ನಮ್ಗೊಂದು ಹಾಡು ಜ್ಞಾಪಕ ಬರ್ತಾ ಇದೆ ನೋಡಿ. ಆ ಹಾಡು ಯಾವ್ದಪ್ಪ ಅಂತ ಹೇಳಿದ್ರೆ, ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಈ ಹಾಡನ್ನ ಈ ಹಾವು ಏಣಿ ಆಟದಲ್ಲಿ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದಾರಲ್ವಾ? ಈ ಹಾವು ಏಣಿ ಆಟನ ಈ ತರನು ಆಡ್ಬೋದು ಅಂತ ನನಗ್ ಗೊತ್ತಿರ್ಲಿಲ್ಲ ನೋಡಿ. ಇವ ಏನ್ ಸತ್ತೋರ್ ಮುಂದ ಅತ್ತಂಗ್ ಹಾಡತಂಗ ಇವ पगार कट करवा इसका उन्हें क्या तो गंदा गाना गाया देवा उन्हें कैसे कैसे लोग रहता भाई इधर ಹಾ, ಅದೆಲ್ಲ ಇರ್ಲಿ ಬಿಡಿಯಪ್ಪ, ಸೈಡ್ಗೆ ರಂಜನಾ ಅವರೇ, ನಿಮ್ಮಿಂದ ಈ ತರ ವಿಚಾರಗಳನ್ನ ಇನ್ನೂ ತಿಳಿಬೇಕು ಅಂತ ತುಂಬಾ ಆಸೆ ಇದೆ ನೋಡಿ. ಆದ್ರೆ ಏನ್ ಮಾಡೋದು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗಿರೋ ಸಮಯ ಇಷ್ಟೇ. ಹಾಗಾಗಿ ನಾವು ಈ ಕಾರ್ಯಕ್ರಮನ ಮುಗಿಸ್ಬೇಕಾಗತ್ತೆ. ನೀವು ಈ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ನಿಮ್ ಶಾಲೆಯಲ್ಲಿ ನಡೆದಂತ ವಿಶಿಷ್ಟವಾದ ಸೆಲೆಕ್ಷನ್ ಪ್ರಾಸೆಸ್, ಅಲ್ಲಿಂದ ಬಂದಂತ ವಿಚಾರಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿರಂಜನ ಅವರೇ. ಹಾಗೆ ಮಲ್ಲೇಶ್ ಅವರು ಮತ್ತು ಶೇಖು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಅವರ ಅನಿಸಿಕೆಗಳನ್ನ ಈ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನಿಮಗೆಲ್ಲ ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ನಾವು ಇದೇ ತರ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾನೆ ಇರ್ತೀವಿ. OTVಯ